Hello guys, welcome back to Just Rock back with one more video. So ನಾವು ಇವಾಗ ಸ್ಕೈ ಬ್ಲೂ ಆರ್ಕಿಡ್ ಹತ್ರ ಇದ್ದೀವಿ. ಸೊ ಇಲ್ಲಿ ಬಂದಾಗ ನಾವು ಆಲ್ಮೋಸ್ಟ್ 7:30 ಆಗಿರೋದು ಟೈಮು. ಸೊ ಇವತ್ತು ಆ್ಯಕ್ಚುಲಿ ಬಂದಾಗ ಫ್ರೈಡೇ, ಸೊ ಅಷ್ಟೊಂದು ಜನ ಇರಲಿಲ್ಲ. ಫ್ರೈಡೇ ಚೆಕ್ ಇನ್ ಟೈಮ್ 7 o'clock ಒಬ್ಬೊಬ್ಬ ಅಂದರೆ ಒಂದು 10-15 ಜನ ಇದ್ದಿರ್ಬೋದು. ನಾಳೆ ತುಂಬ ಜನ ಬರ್ತಾರಂತೆ ಸ್ಯಾಟರ್ಡೆ ಟೈಮ್. ಸೊ ಮೇ ಬಿ ಎಲ್ಲ ಮಾತಾಡಲಿಕ್ಕಾಗಲ್ಲ. ಸೊ ನೋಡೋಣ. ಸೊ ಇವಾಗ ನೈಟ್ ಆಗಿದೆ. ಸಿನ್ಸ್ ಇಶಾಲ್ ಬರ್ತ್ಡೇ ಇದಲ್ವ, ಸೊ ಹಂಗಾಗಿ ಸ್ವಲ್ಪ ಇದ್ಕೊಂಡು ಹಂಗೆ ಸ್ವಲ್ಪ ವಾಕಿಂಗ್ ಅಂತ ಬಂದಿದೆ ಆಫ್ಟರ್ ಡಿನ್ನರ್ ನಂತರ. ಸೊ ಬೆಳಿಗ್ಗೆ 6:30ಗೆ ಟ್ರಕ್ಕಿಂಗ್ ಇದೆ. ಸೊ ನಂತರ ನೋಡೋಣ ಏನೆಲ್ಲ ಆಗುತ್ತಂತ. ನೋಡಿ ಇಲ್ಲಿ ಎಷ್ಟೊಂದು ಟೆಂಟ್ ಹೌಸ್ಗಳಿವೆ ಅಂತ. ಸೊ ಆಲ್ಮೋಸ್ಟ್ 100 ಟೆಂಟ್ ಹೌಸ್ಗಳಿರ್ಬೋದು. ಬಟ್ ಸ್ಪೆಷಲ್ ಏನಪ್ಪ ಅಂದರೆ ಒಂದು ಸ್ಪೆಷಲ್ ಮೂಮೆಂಟ್ನ ಸೆಲೆಬ್ರೇಷನ್ ಮಾಡೋಕ್ಕಂತ ಬಂದಿರೋದು. ಸೊ ಅದೇ ನಮ್ಮ ಈಶಾ ಅವಳ ಬರ್ತ್ಡೇ. ಸೊ ಈಶಾ ಅವಳ ಬರ್ತ್ಡೇ ಟೆಂಟ್ ಹೌಸಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಇವಾಗ 12 ಗಂಟೆ ಆಗಿದೆ. ಸೊ ಐ ಮೀನ್ ಆಲ್ಮೋಸ್ಟ್ 12 ಗಂಟೆ ಆಗಲಿಕ್ಕೆ ಬರ್ತಾಯಿದೆ. ಸೊ ಇವತ್ತು 1ನೇ ತಾರೀಕು, ಇನ್ನೇನು ಒಂದು ಕ್ಷಣಾರ್ಧದಲ್ಲೇ 12 ಗಂಟೆ ಆಗುತ್ತೆ. ಅಂದರೆ ಅವಳ ಬರ್ತ್ಡೇ 2ನೇ ತಾರೀಕು. ಓಹ್, ಹ್ಯಾಪಿ ಬರ್ಡೇ. ಹೇಗನ್ನಿಸ್ತಿದೆ ಹೊಸ ಎಕ್ಸ್ಪೀರಿಯನ್ಸು? ಸೂಪರ್ ಆಗಿದೆಯಾ? ಈಗ ಕೇಕ್ ಕಟ್ ಮಾಡುವ ಸಮಯ. ಆರು ಗಂಟೆ ಆಗಿದೆ. ಸೊ ಏನಕ್ಕೆ ಯೂಶ್ವಲಿ ಲೇಟಾಗಿ ಹೇಳೋನು ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ 6:30ಗೆ ಇವಾಗ ಟ್ರಕ್ಕಿಂಗ್ ಇದೆ. ಸೊ ಓವರಾಲ್ ಕಮಿಂಗ್ ಟು ದ ಪಿಕ್ಚರ್, ಸೊ ಆ್ಯಕ್ಚುಲಿ ನಾವು ನಿನ್ನೆ ಚೆಕ್ ಇನ್ ಆಗಿರೋದು 7 o'clock ಆ್ಯಂಡ್ ಚೆಕ್ಔಟ್ ಆಗೋದು ಇವತ್ತು 7 ಗಂಟೆಗೆ. ಸೊ ಇವಾಗ 6:30 ಟೈಮು. ಸೊ ಟ್ರಕ್ಕಿಂಗೋಸ್ಕರ ಮೇನ್ ಏರಿಯಾಗೆ ಹೋಗಬೇಕು. ಸೊ ನೋಡಿ, ನೈಟ್ ಟೈಮಲ್ಲಿ ಬಂದಾಗ ಏನೂ ಕಾಣಿಸ್ತಾ ಇರಲಿಲ್ಲ ನನಗೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಬ್ಲೂ ಆಗಿ ಕಾಣಿಸ್ತಾ ಇದೆ. ಸೊ ಅವ್ರ ಕಾನ್ಸೆಪ್ಟ್ ಬಂದುಬಿಟ್ಟೆ ಡೆಫಿನೆಟ್ಲಿ ಸ್ಕೈ ಬ್ಲೂ ಆರ್ಕಿಡ್ ಥರ. ನೋಡಿ ಈಗ ಕಾಣಿಸ್ತಾ ಇದೆ ಅಂತ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ 6:30ಗೆ. ಇವಾಗ ಮೇನ್ ಏರಿಯಾಗೆ ಬಂದಿದ್ದೀವಿ. ಬಟ್ ಯಾರೂ ಕಾಣಿಸ್ತಾ ಇಲ್ಲ ಇವಾಗ. ಇಲ್ಲ, ನಾವು ಇಬ್ಬರೇ ಇದ್ದೀವಿ, ನಾನು ಮತ್ತು ವಿಶಾ. ಸೊ ಇಬ್ಬರೇ ಇದ್ದರೆ ಮೋಸ್ಟ್ಲಿ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾರಾ ಇಲ್ಲ ಐಡಿಯಾ ಇಲ್ಲ. ಇದು ಟರ್ಕಿ ಕೋಳಿ ಏನೋ ಅಂತಿರಲ್ವ, ಸೊ ಇದು ಸಾಕಿರೋದಂತೆ. ಹಲೋ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಅಂತ ಅನಿಸ್ತಾ ಇದೆ ನಮಗೆ. ನಿಮಗೆ ಕಾಣಿಸ್ತಿದ ನಮ್ಗೆ ಅರ್ಥ ಆಗ್ತಿಲ್ಲ. ಇನ್ನೂ ಗೈಡ್ ಬಂದಿಲ್ಲ. ಸೊ ಇವರೆಲ್ಲ ಟ್ರಕ್ಕಿಂಗ್ಗೆ ಬರ್ತಾರೆ. ಸೊ ಆಲ್ರೆಡಿ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಬರೋದು ವೇಟ್ ಮಾಡ್ತಾಯಿದ್ದಾರೆ. ಸೊ ಮುಂದ್ಗಡೆ ಗೈಡು ತುಂಬ ಜೋಶಲ್ಲಿ ನಡೀತಾ ಇದ್ದಾರೆ. ಸೊ ಒಂದು ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಅಪ್ ಆ್ಯಂಡ್ ಡೌನ್ 5 kilometers ಅಂತ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಆಗಿ 5 kilometers ಇದೆ. ಸೊ ನೋಡಿ, ಇನ್ನು ತುಂಬ ಹತ್ತೋದಿದೆ. ತುಂಬ ಸ್ಲ್ಯಾಂಟ್ ಆಗಿಲ್ಲ, ಅಲ್ಲಲ್ಲಿ ಅಲ್ವಾ, ನಾರ್ಮಲ್. ಹಾಂ, ಅವನಿ ಬೆಟ್ಟ ಖರಾವಾಗಿತ್ತು. ಅದು ಮಧ್ಯಾಹ್ನ ಅಲ್ವಾ, ಮಧ್ಯಾಹ್ನ ಇತ್ತು. ನಾಗರಾವ್ ಇದೆಯಾ? ಅಯ್ಯೋ, ನಾಗರಾವು ಯಾವ ಥರ ಡಿಸೈನ್ ಇಲ್ಲಿ ಬಂದಮೇಲೆ ಡಿಸೈನ್ ಅವು ನೋಡ್ಬಿಟ್ಟಿದ್ವಿ. ನೋಡಿ ಸರ್, ಇಷ್ಟೇ ಬಿಟ್ಟು ಅವು ಇಷ್ಟೇ ಬಿಟ್ಟು ಅದು ಸೆಂಟ್ರಲ್ ಬಂದು ಫುಲ್ಲು ಹಸ್ರಿದೆ. ಸೆಂಟ್ರಲ್ ಬಂದು ಫುಲ್ಲು ರೆಡಲ್ ಸ್ನೇಕು
ರೆಟಲ್ ಸ್ನೇಕ್ ಅಂತಾರಲ್ವ ಅದಾ? ಅದು ಹೆಸರು ಗೊತ್ತಿಲ್ಲ ಸರ್. ಆರೆಂಜ್ ಫುಲ್ಲು. ಹಾಂ ಅದು ಪಾಯ್ಸನ್, ಅದು ಹೆವಿ ಪಾಯ್ಸನ್ ಇದೆ. ಇಷ್ಟೇದಪ್ಪ ಇಷ್ಟೇದಪ್ಪ. ಸೆಂಟ್ರ್ ಮಾತ್ರ ಈ ನೆತ್ತಿ ಸೆಂಟ್ರ್ ಬರುತ್ತಲ್ಲ, ಇದು ಆರೆಂಜ್ ಫುಲ್ಲು. ಸೊ ಇಲ್ಲಿ ಹಾವುಗಳು ಕೂಡ ಇದಂತೆ, ಎಲ್ಲ ಥರದ ಹಾವುಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತಂತ ಗೈಡ್ ಹೇಳ್ತಾ ಇದ್ರು. ಸೊ ಕೇರ್ಫುಲ್ ಆಗಿ ನಡಿಬೇಕು ಇಲ್ಲಿ. ಆ ಕಡೆ ಒಂದು ಬೆಟ್ಟ ಇದೆ, ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ, ತುಂಬ ಕ್ಲೌಡಿಯಿಂದ ಕೂಡಿರುವಂಥ ಒಂದು ಬೆಟ್ಟ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತೆ. ಸೊ ನಾವು ಹತ್ತೋ ಬೆಟ್ಟ ಮೋಸ್ಟ್ಲಿ ಇದು ಅಂದ್ಕೊತೀನಿ. ಯಾವುದು ಮೂರ್ತಿ ಮಾಡಲಿಕ್ಕೆ ಇಟ್ಟಿರೋ ಥರ ಕಾಣಿಸ್ತಾ ಇದೆ, ಬಟ್ ಅಲ್ಲ. ನೋಡಿ ಇವೆಲ್ಲ ಗ್ರಾಸ್ ಒಂಥರ ಚೆನ್ನಾಗಿದಲ್ವ, ಗಾರ್ಡನ್ ಹಾಕ್ತಾರಲ್ಲ ಅದೇ ಥರ ಕಾಣಿಸ್ತಾ ಇದೆ. ನೋಡಿ ಇವುಗಳೆಲ್ಲ ಡೆಫಿನೆಟ್ಲಿ ಕರಡಿಗಳು ಇರುತ್ತಂತೆ. ಸೊ ಈ ಟೈಮಲ್ಲಿ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ಮೋರ್ ಓವರ್ ಮನುಷ್ಯರ ಶಬ್ದ ಕೇಳಿದ್ರೆ ಕರಡಿಗಳೆಲ್ಲ ಮೋಸ್ಟ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ನೈಟ್ ಟೈಮಲ್ಲೆಲ್ಲ ಇರುತ್ತೆ. ನೋಡಿ ಹಿಂಗೆಲ್ಲ ಸಂಧಿ ಒಳಗಡೆ ಹೋಗ್ಬೇಕಂತ. ಹಾಂ ಹಾಂ, ಕಂಬಳಿ ಹುಳ ಅಲ್ಲ ಅದು. ಆ್ಯಕ್ಚುಲಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಸೊ ಕೂಲ್ ವೆದರ್ ಇರೋದ್ರಿಂದ ಹತ್ತೋಗಿ ಈಸಿ ಆಗ್ತಾಯಿದೆ. ಸೊ ಅಷ್ಟೊಂದು ಸುಸ್ತಾಗ್ತಿಲ್ಲ, ಬೆವರು ಬರ್ತಾಯಿಲ್ಲ. ಸ್ಟಿಲ್ ತುಂಬ ಎನರ್ಜಿ ಬೇಕು. ತುಂಬ ಅನ್ಪ್ರೆಡಿಕ್ಟಬಲ್ ಅಪ್ಸ್ ಆ್ಯಂಡ್ ಡೌನ್ ಇದೆ. ಸೊ ಏಜ್ ಆದವರಾದರೆ ಸೊ ಸ್ವಲ್ಪ ಕೇರ್ಫುಲ್ ಆಗಬೇಕು. ಡ್ರೋನ್ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋ. ಸೊ ಅವ್ರು ಹೇಳ್ತಾಯಿದ್ರು ಆ ಸಂಧಿ ಒಳಗಡೆ ಏನೋ ಪ್ರಾಣಿ ಕಾಣಿಸ್ಕೊಂತಂತೆ, ಅವ್ರಿಗೆ ಗೊತ್ತಾಗಲಿಲ್ಲಂತೆ. ಸೊ ಒಂದು ಟೈಮಲ್ಲಿ ಅವರು ಬಂದಾಗ ಏನೋ ಒಂದು 12 ಲೇಡೀಸ್ ಇದ್ರಂತೆ. ಸೊ ಅವರು ಹೆದರ್ಕೊಂಡು ಹಂಗೆ ವಾಪಸ್ಸು ಬ್ಯಾಕ್ ಹೋಗ್ಬಿಟ್ರಂತೆ. ಈ ಥರ ಸ್ಟೋರಿ ಹೇಳ್ತಾರೆ ಅವರು. ಇದೆಷ್ಟು ಯಾವ ಥರ ಇದು? ಇದರಲ್ಲಿ ಬಿಗ್ ಬಾಸ್ಕೆಟಲ್ಲಿ ಸಿಗುತ್ತಲ್ಲ, ಇದು ಬೆಲ್ಲದ ಹಣ್ಣು ಅಂತ ಇದು. ನೋಡಿ ಕಲ್ಯಾಣ ಹಿಂಗಿಂದ ಒಂದು ಮನೆ ರೋಡು, ಹಾಂ ಹಾಂ, ಆ ಕಡೆ ಒಂದು ಇಲ್ಲಿಂದ ಊಟ ಟಿಫನ್ ಮಾಡ್ಕೊಳ್ಳೋದು, ಆ ಕಡೆ ಹೋಗಿ ಕಿತ್ಕೊಂಡು ತಿನ್ನೋದು. ಹಾಂ ಹಾಂ, ನೋಡಿ ಸ್ಪಾಟ್ ಎಷ್ಟು ಸಕ್ಕತ್ತಾಗಿದೆ ಅಂತ. ಸೂಪರ್ ಆಗಿದೆ, ಒಳ್ಳೆ ಗುಹೆ ಥರ ಇದಲ್ವಾ? ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ ಈ ಥರ ಒಂದು ಪ್ಲೇಸ್ ಇದೆ ಅಂತ. ಒಳಗಡೆ ತುಂಬ ಕೂಲಾಗಿದೆ, ಮತ್ತು ಸಖತ್ ಕೂಲಾಗಿದೆ. ದ್ವಾರ ಥರ ಇದೆ, ದ್ವಾರ. ನೋಡಿ ಬೇಕಂದ್ರೂ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ. ದ್ವಾರ ನೀಟಾಗಿ ಮನುಷ್ಯರೇ ಮಾಡ್ದಂಗಿದೆ. ನೋಡಿ ಕರ್ವ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಅಲ್ಲಿ ಇದು ಪೀಕ್ ಅಂತೆ. ಸೊ ಎಂಡ್ ಪಾಯಿಂಟ್ ಬಂದುಬಿಟ್ಟಿದ್ದೀವಿ ಈ ಒಂದು ಟ್ರೆಕ್ಕಿಂಗ್ದು. ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ ಕಡೆ ಕೆಲವೊಂದು ಮೌಂಟೇನ್ಸ್ಗಳನ್ನೆಲ್ಲ ನೋಡಿ, ಆ ಕಡೆ ನೋಡಿ ಕ್ಲೌಡ್ಗಳು ಫುಲ್ಲು ಸುತ್ತಕೊಂಡಿದೆ. ಓಕೆ, ಕೆಲವೊಂದು ಟೈಮ್ ಲ್ಯಾಪ್ಸ್ನ ವಿಡಿಯೋ ನೋಡೋಣ.
ದೇವ್ರು ನೋಡಿದ್ದೀನಿ. ಅದು ನೋಡಿ ಸರ್ ಫ್ಯಾಮಿಲಿ ಒಳ್ಳೆ ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿದೆ. ತುಂಬ ಇಷ್ಟ ಸರ್. ಈ ಕ್ಲೌಡ್ಸ್ ಅಲ್ಟಿಮೇಟ್ ಆಗಿದೆ ಇದು ಅಲ್ವಾ? ಈ ಕ್ಯಾಮ್ರಾದಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿ ಕಾಣಿಸ್ತಿದೆ. ಒಂಥರ ಹಾಲ್ ಥರ ಇದೆ ನೋಡಿ. ಈ ಪಾಯಿಂಟ್ ಸಾಕತ್ತಾಗಿದೆ. ಸೊ ಅವಾಗ ನಾವು ನಿಂತ್ಕೊಂಡಿರೋದು ಇದ್ರ ಆಪೋಸಿಟಲ್ಲಿರೋದು. ಸೊ ಇದು ಅದ್ರ ಆಪೋಸಿಟ್ ಸೈಡಲ್ಲಿರುವಂಥದ್ದು. ಮತ್ತು ಈ ಕಡೆ ಸ್ಕೈ ಬ್ಲೂ ಆರ್ಕಿಡ್ಸ್ ಕಾಣಿಸ್ತಾ ಇದಲ್ವಾ? ಸೊ ಆ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿರುವಂಥದ್ದು. ಸೊ ಇನ್ನೂ ಟೂರ್ ಮಾಡಿಲ್ಲ ಅಲ್ಲಿ. ಸೊ ಇವಾಗ ಹೋಗ್ಬಿಟ್ಟು ಮೋಸ್ಟ್ಲಿ ಎಲ್ಲ ಆ್ಯಕ್ಟಿವಿಟೀಸೆಲ್ಲ ಆಡ್ತಾ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ.